ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ವೃಶ್ಚಿಕ ರಾಶಿಯವರೇ, ಇದು ನಿಜಕ್ಕೂ ಸಾಮಾನ್ಯ ದಿನವಲ್ಲ. ಜನವರಿ 18ರಂದು ಬರುವ ಮೌನಿ ಅಮಾವಾಸ್ಯ ನಿಮ್ಮ ಜೀವನದ ಆಳವಾದ ಗುಪ್ತ ಶಕ್ತಿಗಳನ್ನು ಜಾಗೃತಗೊಳಿಸುವ ಅತ್ಯಂತ ತೀವ್ರ ಹಾಗೂ ರಹಸ್ಯಮಯ ದೈವಿಕ ದಿನವಾಗಿದೆ. ಈ ಅಮಾವಾಸ್ಯೆ ಕೇವಲ ಚಂದ್ರನ ಅಸ್ತಮನೆಯ ಸಂಕೇತವಲ್ಲ, ನಿಮ್ಮ ಜೀವನದಲ್ಲಿ ಒಳಗೊಳಗೆ ಸಂಗ್ರಹವಾಗಿರುವ ಭಯ, ಅಸಹನೆ, ದ್ರೋಹದ ನೋವು, ಹಠಾತ್ ನಷ್ಟಗಳು, ಸಾಲದ ಒತ್ತಡ, ಮಾನಸಿಕ ಅಶಾಂತಿ ಮತ್ತು ಮತ್ತೆ ಮತ್ತೆ ಎದುರಾಗುವ ಅಡ್ಡಿಗಳನ್ನು ಕರಗಿಸುವ ಶಕ್ತಿಯ ಸಂಧಿಕಾಲವಾಗಿದೆ. ವೃಶ್ಚಿಕ ರಾಶಿಯವರು ಹೊರಗೆ ಗಟ್ಟಿಯಾಗಿದ್ದರೂ ಒಳಗೆ ತುಂಬಾ ಮೌನವಾಗಿ ನೋವನ್ನು ಹೊತ್ತಿರುವವರು. ಎಷ್ಟೇ ಪ್ರಯತ್ನ ಮಾಡಿದರೂ ಫಲ ತಡವಾಗುತ್ತಿರುವ ಅನುಭವ ನಿಮಗೆ ಕಾಡುತ್ತಿದ್ದರೆ, ಈ ದಿನ ನಿಮ್ಮ ಒಳಗಿನ ಶಕ್ತಿ ಪುನರ್ಜನ್ಮ ಪಡೆಯುವ ಸಮಯವಾಗಿದೆ. ಆದರೆ ಈ ದೈವಿಕ ಕೃಪೆ ತಾನಾಗಿಯೇ ದೊರೆಯುವುದಿಲ್ಲ. ಈ ಪವಿತ್ರ ದಿನದಲ್ಲಿ ನೀವು ಒಂದು ಗುಪ್ತ ಆದರೆ ಅತ್ಯಂತ ಶಕ್ತಿಶಾಲಿ ಉಪಾಯವನ್ನು ಶ್ರದ್ಧೆಯಿಂದ ಮಾಡಲೇಬೇಕು. ಅದೇನೆಂದರೆ ನೀರಿನಲ್ಲಿ ದೀಪವನ್ನು ಹರಿಸುವ ಉಪಾಯ. ವೃಶ್ಚಿಕ ರಾಶಿಯವರೇ, ನೀರನ್ನು ಇಲ್ಲಿ ಸಾಮಾನ್ಯ ವಸ್ತುವೆಂದು ಕಾಣಬೇಡಿ. ನೀರು ಚಂದ್ರನ ತತ್ವ, ಮನಸ್ಸಿನ ಶುದ್ಧೀಕರಣ ಮತ್ತು ಗುಪ್ತ ಕರ್ಮಗಳ ವಿಮೋಚನೆಯ ಸಂಕೇತ. ಶಾಸ್ತ್ರಗಳ ಪ್ರಕಾರ ಅಮಾವಾಸ್ಯೆಯ ದಿನ ನೀರಿಗೆ ದೀಪ ಅರ್ಪಿಸುವುದರಿಂದ ಒಳಗಿನಿಂದಲೇ ಜಮಾಯಿಸಿರುವ ನಕಾರಾತ್ಮಕ ಶಕ್ತಿಗಳು ಕರಗಲು ಆರಂಭಿಸುತ್ತವೆ. ಮೌನಿ ಅಮಾವಾಸ್ಯೆಯ ಮೌನ, ಶ್ರದ್ಧೆ ಮತ್ತು ನಂಬಿಕೆಯೊಂದಿಗೆ ನೀವು ಈ ಉಪಾಯವನ್ನು ಮಾಡಿದರೆ ನಿಮ್ಮ ಜೀವನದಲ್ಲಿನ ಅಜ್ಞಾತ ಭಯಗಳು, ಗುಪ್ತ ಶತ್ರುಗಳ ಪ್ರಭಾವ, ಹಠಾತ್ ನಷ್ಟಗಳು ಮತ್ತು ಮನಸ್ಸಿನ ಭಾರ ನಿಧಾನವಾಗಿ ಇಳಿಯಲು ಆರಂಭವಾಗುತ್ತದೆ. ಸಣ್ಣದಾಗಿ ಕಾಣುವ ಈ ಉಪಾಯದೊಳಗೆ ಅತ್ಯಂತ ಗಂಭೀರ ಮತ್ತು ಆಳವಾದ ರಹಸ್ಯ ಶಕ್ತಿ ಅಡಗಿದೆ. ನಂಬಿಕೆಯೊಂದಿಗೆ ಮಾಡಿದಾಗ ಮಾತ್ರ ಅದು ತನ್ನ ಸಂಪೂರ್ಣ ಫಲವನ್ನು ತೋರಿಸುತ್ತದೆ. ವೃಶ್ಚಿಕ ರಾಶಿಯವರೇ, ಈ ಮೌನಿ ಅಮಾವಾಸ್ಯದಲ್ಲಿ ಚಂದ್ರ, ಕೇತು ಮತ್ತು ಶನಿಗಳ ಸೂಕ್ಷ್ಮ ಸಂಯೋಗ ನಿಮ್ಮ ರಾಶಿಯ ಗುಪ್ತ ಪ್ರಭಾವಗಳನ್ನು ತೀವ್ರವಾಗಿ ಸ್ಪರ್ಶಿಸುತ್ತಿದೆ. ವೃಶ್ಚಿಕ ರಾಶಿಯ ಶಕ್ತಿ ಎಂದರೆ ಆಳ, ರಹಸ್ಯ ಮತ್ತು ಪರಿವರ್ತನೆ. ಆದರೆ ಇದೇ ಶಕ್ತಿ ತಪ್ಪು ದಿಕ್ಕಿನಲ್ಲಿ ಹೋದರೆ ಸ್ವಯಂ ವಿನಾಶಕ್ಕೂ ಕಾರಣವಾಗುತ್ತದೆ. ಈ ಅಮಾವಾಸ್ಯೆಯಲ್ಲಿ ರೂಪುಗೊಳ್ಳುತ್ತಿರುವ ದೈವಿಕ ಸಂಯೋಗ ನಿಮ್ಮೊಳಗಿನ ವಿಷವನ್ನು ಔಷಧಿಯನ್ನಾಗಿ ಪರಿವರ್ತಿಸುವ ಶಕ್ತಿಯನ್ನು ಹೊಂದಿದೆ. ಶಾಸ್ತ್ರಗಳಲ್ಲಿ ಈ ಸ್ಥಿತಿಯನ್ನು ಮರಣದ ನಂತರ ಪುನರ್ಜನ್ಮ ಎಂದು ವರ್ಣಿಸಲಾಗಿದೆ. ಇದರ ಅರ್ಥ, ನಿಮ್ಮ ಜೀವನದಲ್ಲಿ ಮುಗಿದಂತೆ ಕಂಡಿದ್ದ ಅಧ್ಯಯನಗಳು ಮತ್ತೆ ಹೊಸ ರೂಪದಲ್ಲಿ ಆರಂಭವಾಗಬಹುದು. ನಿಂತು ಹೋದ ಹಣದ ಹರಿವು ಚಲಿಸಬಹುದು. ಮುಚ್ಚಿ ಹೋಗಿದ್ದ ಅವಕಾಶಗಳು ಅಚಾನಕ್ ತೆರೆದುಕೊಳ್ಳಬಹುದು. ಆದರೆ ಇದರ ಸಂಪೂರ್ಣ ಫಲ ಎಲ್ಲರಿಗೂ ಸಿಗುವುದಿಲ್ಲ. ಅದಕ್ಕಾಗಿ ಒಂದು ಕಟ್ಟುನಿಟ್ಟಾದ ಮೌನ ನಿಯಮದೊಂದಿಗೆ ಈ ಉಪಾಯವನ್ನು ಪಾಲಿಸಬೇಕು. ಸ್ನೇಹಿತರೆ, ಈ ಉಪಾಯವನ್ನು ಯಾರಿಗಾದರೂ ಹೇಳಿಕೊಂಡು ಮಾಡಿದರೆ ಅಥವಾ ಸಂಶಯದಿಂದ ಮಾಡಿದರೆ ಅದರ ಶಕ್ತಿ ಕ್ಷೀಣಿಸುತ್ತದೆ. ಮೌನವೇ ಇದರ ಪ್ರಾಣ, ನಂಬಿಕೆ ಇದರ ಬಲ. ಮೌನಿ ಅಮಾವಾಸ್ಯೆಯ ದಿನ ಯಾರಿಗೂ ತಿಳಿಯದಂತೆ ಸಂಪೂರ್ಣ ಏಕಾಗ್ರತೆಯಿಂದ ಈ ಸೇವೆಯನ್ನು ಮಾಡಿದಾಗ ಮಾತ್ರ ಈ ದೈವಿಕ ಶಕ್ತಿ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಒಳಗಿನಿಂದಲೇ ಪರಿವರ್ತನೆ ಆರಂಭಿಸುತ್ತದೆ. ಫಲದ ಆತುರವಿಲ್ಲದೆ ಮಾಡಿದ ಈ ಮೌನ ಸಾಧನೆಯೇ ನಿಮ್ಮ ಜೀವನದಲ್ಲಿ ನಿಂತು ಹೋದ ಭಾಗ್ಯವನ್ನು ಮತ್ತೆ ಚಲಿಸುವಂತೆ ಮಾಡುತ್ತದೆ. ವೃಶ್ಚಿಕ ರಾಶಿಯವರೇ, ಈ ಉಪಾಯದಲ್ಲಿ ಬಳಸುವ ವಸ್ತುಗಳು ತುಂಬಾ ಸರಳ, ಆದರೆ ಅವುಗಳ ಶಕ್ತಿ ಅತ್ಯಂತ ಆಳವಾದದ್ದು. ಜನವರಿ 18ರ ಮೌನಿ ಅಮಾವಾಸ್ಯೆಯ ದಿನ ರಾತ್ರಿ ಅಥವಾ ಸೂರ್ಯೋದಯಕ್ಕೂ ಮೊದಲು ಸ್ನಾನ ಮಾಡಿ, ಸ್ವಚ್ಛ ಬಟ್ಟೆ ಧರಿಸಿ, ಯಾರೂ ಇಲ್ಲದ ಶಾಂತ ಸ್ಥಳವನ್ನು ಆಯ್ಕೆ ಮಾಡಿ, ಒಂದು ಮಣ್ಣಿನ ದೀಪ, ಸ್ವಲ್ಪ ಎಳ್ಳೆಣ್ಣೆ ಮತ್ತು ಒಂದು ಹತ್ತಿಯ ಬತ್ತಿ ತೆಗೆದುಕೊಳ್ಳಿ. ನಂತರ ಮಣ್ಣಿನ ಹಣತೆಯಲ್ಲಿ ಎಳ್ಳೆಣ್ಣೆಯ ದೀಪವನ್ನು ಬೆಳಗಿಸಿ. ನಂತರ ನಿಮ್ಮ ಹೃದಯದಲ್ಲಿ ಒಂದು ಶುದ್ಧ ಸಂಕಲ್ಪ ಮಾಡಿಕೊಳ್ಳಿ. ನನ್ನ ಜೀವನದಲ್ಲಿರುವ ಭಯ, ದ್ರೋಹ, ಸಾಲ, ನಷ್ಟ ಮತ್ತು ನಕಾರಾತ್ಮಕ ಶಕ್ತಿಗಳು ಈ ಬೆಳಕಿನೊಂದಿಗೆ ಕರಗಲಿ ಎಂದು. ಸ್ನೇಹಿತರೆ, ಈ ದೀಪವನ್ನು ನದಿ, ಕೆರೆ, ಹೊಂಡ ಅಥವಾ ಹರಿಯುವ ನೀರಿನಲ್ಲಿ ಸಂಪೂರ್ಣ ಮೌನದಲ್ಲಿ ಹರಿಸಬೇಕು. ಆ ಕ್ಷಣದಲ್ಲಿ ಮನಸ್ಸು ಬಹಳ ಶುದ್ಧವಾಗಿರಲಿ. ಯಾವುದೇ ಅಶಾಂತಿ ಅಥವಾ ಭಯದ ಚಿಂತನೆ ಇರಬಾರದು. ದೀಪವನ್ನು ನೀರಿಗೆ ಬಿಡುವ ಸಮಯದಲ್ಲಿ ಒಂದೇ ಕ್ಷಣಕ್ಕೂ ಹಿಂದಿರುಗಿ ನೋಡಬಾರದು. ಇದು ಕೇವಲ ನಿಯಮವಲ್ಲ, ಈ ಉಪಾಯದ ಆತ್ಮಿಕ ರಹಸ್ಯವೂ ಹೌದು. ಹಿಂದಿರುಗಿ ನೋಡದೆ ಮುಂದೆ ನಡೆದು ಹೋಗುವುದು ಎಂದರೆ ನಿಮ್ಮ ಹಳೆಯ ದುಃಖ, ನೋವು, ವಿಫಲತೆಗಳು ಮತ್ತು ಅಡ್ಡಿಗಳನ್ನು ಮತ್ತೆ ನೆನಪಿಸಿಕೊಳ್ಳದೆ ಅವುಗಳಿಂದ ಸಂಪೂರ್ಣವಾಗಿ ದೂರ ಸಾಗುತ್ತಿರುವ ಸಂಕೇತ. ನೀರಿನಲ್ಲಿ ದೀಪ ನಿಧಾನವಾಗಿ ದೂರ ಸರಿಯುತ್ತಾ ಬೆಳಕನ್ನು ಹರಡುತ್ತಿರುವಂತೆ ನಿಮ್ಮ ಜೀವನದಲ್ಲೂ ಅಜ್ಞಾತವಾಗಿ ನೆಲೆಸಿರುವ ಕತ್ತಲೆ, ನಕಾರಾತ್ಮಕ ಶಕ್ತಿಗಳು ಮತ್ತು ಅಡಚಣೆಗಳು ಕರಗುತ್ತಾ ಹೋಗುತ್ತದೆ ಎಂದು ಶಾಸ್ತ್ರಗಳು ವಿವರಿಸುತ್ತವೆ. ಈ ಕ್ಷಣದಲ್ಲಿ
ಮೌನವೇ ನಿಮ್ಮ ಪ್ರಾರ್ಥನೆ, ನಂಬಿಕೆಯೇ ನಿಮ್ಮ ಶಕ್ತಿ. ದೀಪ ಕಣ್ಮರೆಯಾಗುವವರೆಗೂ ಮನಸ್ಸಿನಲ್ಲಿ ಒಂದೇ ಭಾವನೆ ಇರಲಿ: ನನ್ನ ಜೀವನದಲ್ಲಿ ಶಾಂತಿ, ಸ್ಥಿರತೆ ಮತ್ತು ಹೊಸ ಬೆಳಕು ಪ್ರವೇಶಿಸಲಿ ಎಂದು. ವೃಶ್ಚಿಕ ರಾಶಿಯವರೇ, ಈ ಉಪಾಯದ ಶಕ್ತಿ ಕೇವಲ ಹಣಕಾಸಿನ ಸಮಸ್ಯೆಗಳಿಗೆ ಮಾತ್ರ ಸೀಮಿತವಲ್ಲ. ಗುಪ್ತ ಶತ್ರುಗಳು, ನ್ಯಾಯಾಲಯದ ವ್ಯವಹಾರಗಳು, ದ್ರೋಹ, ಸಂಬಂಧಗಳಲ್ಲಿನ ವಿಷಕಾರಿತನ ಇವುಗಳನ್ನು ಇದು ಸ್ಪರ್ಶಿಸುತ್ತದೆ. ಪ್ರೀತಿಯ ಸಂಬಂಧದಲ್ಲಿ ನಂಬಿಕೆ ಮುರಿದಿದ್ದರೆ, ಮದುವೆ ಮಾತುಗಳು ಅಚಾನಕ್ ಮುರಿದು ಬೀಳುತ್ತಿದ್ದರೆ, ಅಥವಾ ಯಾರೋ ಕಾರಣವಿಲ್ಲದೆ ನಿಮ್ಮ ವಿರುದ್ಧ ಕೆಲಸ ಮಾಡುತ್ತಿದ್ದರೆ, ಈ ಮೌನಿ ಅಮಾವಾಸ್ಯೆಯ ದೀಪ ಉಪಾಯ ಆ ನಕಾರಾತ್ಮಕ ಬಂಧನಗಳನ್ನು ನಿಧಾನವಾಗಿ ಕರಗಿಸುತ್ತದೆ. ಪರಿಣಾಮವಾಗಿ ಸಂಬಂಧಗಳಲ್ಲಿ ಸ್ಪಷ್ಟತೆ ಬರುತ್ತದೆ ಮತ್ತು ನಿಮ್ಮ ಜೀವನಕ್ಕೆ ಸರಿಯಾದ ವ್ಯಕ್ತಿಗಳು ಮಾತ್ರ ಉಳಿಯಲು ಆರಂಭಿಸುತ್ತಾರೆ. ಆದರೆ ಸ್ನೇಹಿತರೆ, ಈ ಪವಿತ್ರ ದಿನದಲ್ಲಿ ಕೆಲವು ಸಣ್ಣದಂತೆ ಕಾಣುವ ತಪ್ಪುಗಳು ಈ ಉಪಾಯದ ಶಕ್ತಿಯನ್ನು ಸಂಪೂರ್ಣವಾಗಿ ನಿಷ್ಕ್ರಿಯಗೊಳಿಸಬಹುದು. ಮೌನಿ ಅಮಾವಾಸ್ಯೆಯಂದು ಕೋಪ, ಪ್ರತಿಕಾರದ ಮಾತುಗಳು, ಕಠಿಣ ಪದಗಳು, ಅಪಶಬ್ದಗಳು ಮತ್ತು ಯಾವುದೇ ರೀತಿಯ ಜಗಳಗಳಿಂದ ಸಂಪೂರ್ಣವಾಗಿ ದೂರವಿರಬೇಕು. ಸ್ನೇಹಿತರೆ, ಈ ದಿನ ಮನಸ್ಸು ಎಷ್ಟು ಶಾಂತವಾಗಿರುತ್ತದೆಯೋ ಅಷ್ಟೇ ಆಳವಾಗಿ ಉಪಾಯದ ಫಲ ಜೀವಂತವಾಗುತ್ತದೆ. ಮಾಂಸಾಹಾರ ಮತ್ತು ಮದ್ಯವನ್ನು ಸಂಪೂರ್ಣವಾಗಿ ತ್ಯಜಿಸುವುದು ಅತ್ಯಂತ ಅಗತ್ಯ, ಏಕೆಂದರೆ ಇವು ಮನಸ್ಸಿನ ತೀವ್ರತೆಯನ್ನು ಹೆಚ್ಚಿಸಿ ಉಪಾಯದ ಸೂಕ್ಷ್ಮ ಶಕ್ತಿಯನ್ನು ಅಡ್ಡಿಪಡಿಸುತ್ತವೆ. ಯಾರನ್ನಾದರೂ ಮೋಸ ಮಾಡುವ, ಸುಳ್ಳು ಹೇಳುವ ಅಥವಾ ಸ್ವಾರ್ಥಕ್ಕಾಗಿ ಹಾನಿ ಮಾಡುವ ಕಾರ್ಯಗಳು ಈ ದಿನ ಮಾಡಿದರೆ ದೈವಿಕ ಕೃಪೆ ದೂರ ಸರಿಯುತ್ತದೆ. ವಿಶೇಷವಾಗಿ ನೀರನ್ನು ಕಲುಷಿತಗೊಳಿಸುವ ಯಾವುದೇ ಕೆಲಸ, ಅಗತ್ಯವಿಲ್ಲದ ಕಸ ಹಾಕುವುದು, ಅಶುದ್ಧ ವಸ್ತುಗಳನ್ನು ಬಿಡುವುದು ಮಾಡಬಾರದು, ಏಕೆಂದರೆ ನೀರೇ ಈ ಉಪಾಯದ ಕೇಂದ್ರ ಶಕ್ತಿ. ಈ ದಿನ ನೀವು ಎಷ್ಟು ಶುದ್ಧ ಮನಸ್ಸು, ಸತ್ಯಭಾವ ಮತ್ತು ಮೌನವನ್ನು ಪಾಲಿಸುತ್ತೀರೋ ಅಷ್ಟೇ ಶುದ್ಧವಾಗಿ ನಿಮ್ಮ ಭವಿಷ್ಯ ರೂಪುಗೊಳ್ಳುತ್ತದೆ ಎಂಬುದು ಶಾಸ್ತ್ರಗಳ ಸಾರ. ವೃಶ್ಚಿಕ ರಾಶಿಯವರೇ, ಜನವರಿ 18ರ ಮೌನಿ ಅಮಾವಾಸ್ಯ ನಿಮ್ಮ ಜೀವನದ ಅಂತರಾಳದಲ್ಲೇ ದೊಡ್ಡ ಪರಿವರ್ತನೆಯನ್ನು ಹುಟ್ಟುಹಾಕುವ ಸಾಮರ್ಥ್ಯವನ್ನು ಹೊಂದಿರುವ ದಿವ್ಯ ದಿನವಾಗಿದೆ. ಇದಕ್ಕಾಗಿ ಭಾರಿ ವಿಧಿವಿಧಾನಗಳು ಬೇಡ. ಒಂದು ಸಣ್ಣ ದೀಪ, ಸ್ವಲ್ಪ ಎಳ್ಳೆಣ್ಣೆ, ಶುದ್ಧ ನೀರು ಮತ್ತು ನಿಷ್ಕಲ್ಮಶ ಮನಸ್ಸು ಇದ್ದರೆ ಸಾಕು. ಈ ಉಪಾಯವನ್ನು ಸಂಪೂರ್ಣ ಮೌನದಲ್ಲಿ ಯಾವುದೇ ಪ್ರದರ್ಶನವಿಲ್ಲದೆ ಮಾಡಿ. ನಂತರ ದಿನಗಳೊಂದಿಗೆ ಗಮನಿಸಿ. ನಿಮ್ಮೊಳಗಿನ ಭಯ ಹೇಗೆ ನಿಧಾನವಾಗಿ ಕರಗುತ್ತದೆ, ಆತ್ಮಶಕ್ತಿ ಹೇಗೆ ಹೆಚ್ಚಾಗುತ್ತದೆ ಮತ್ತು ಇಷ್ಟು ದಿನಗಳು ಮುಚ್ಚಿ ಹೋಗಿದಂತೆ ಕಂಡ ಮಾರ್ಗಗಳು ಹೇಗೆ ಅಚಾನಕ್ ತೆರೆದುಕೊಳ್ಳುತ್ತವೆ ಎಂಬುದನ್ನು. ಇದು ಕೇವಲ ನಂಬಿಕೆಯ ಮಾತಲ್ಲ, ಅನೇಕರು ಅನುಭವಿಸಿ ಕಂಡ ನಿಜವಾದ ಸತ್ಯ. ಸ್ನೇಹಿತರೆ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.